ಇಲ್ಲಿ ವೆದರ್ ಫುಲ್ಲು ಚೇಂಜ್ ಆಗಿದೆ ನೋಡಿ. ಫುಲ್ ಆ ಕಡೆ ಎಲ್ಲ ಮಳೆ ಹೊಡಿತಾ ಇದೆ, ಆ ಥರ ಇದೆ ವೆದರ್ ಇದು. ಹಾಂ, ಫುಲ್ಲು ಬ್ಲ್ಯಾಕ್ ಆಗಿದೆ ಮೋಡ ನೋಡಿ. ಸಾಮಾನ ತೊಗೊಂಡ್ವಿ, ಪ್ಲೇಟ್ಸ್ಗಳನ್ನ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಈ ವ್ಲಾಗು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಈಗ ಮಧ್ಯಾಹ್ನ ಆಗೈತಿ, ನಾವೆಲ್ಲ ಊಟ ಮಾಡಿಕೊಂಡು ಈಗ ನಾವು ಹುಬ್ಳಿಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಅಲ್ಲಿ ನಿಮಗೆ ಹೋಗಿ ತೋರಿಸ್ತೀನಿ, ಇಲ್ಲೇ ಹೇಳಲ್ಲ, ಅಲ್ಲಿ ಹೋಗಿ ತೋರಿಸ್ತೀನಿ ಆಯಿತಾ. ಈ ವ್ಲಾಗ್ ನಿಮಗೆ ಇಂಟ್ರೆಸ್ಟಿಂಗ್ ಕೂಡ ಆಗಿರುತ್ತೆ, ಅದಕ್ಕಾಗಿ ನೀವು ಫಸ್ಟಿಂದ ಫುಲ್ ವ್ಲಾಗ ನೋಡಿ ಎಂಜಾಯ್ ಮಾಡಿ. ಈಗ ನಾವು ಊಟ ಆಯಿತು, ಈಗ ನಾವು ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಈಗ 3:52 ಆಗಿದೆ, 4 ಗಂಟೆಗೆ ಟ್ರೈನ್ ಇದೆ. ಇಲ್ಲಿಂದ ಬಿಡಬೇಕೀಗ. ಬಾಯ್. ಈಗ ಹೋಗ್ತಾ ಇದ್ದೀವಿ. ಬಾಯ್. ಟೈಮ್ ಆಗಿದೆ, ಮಳೆ ವಾತಾವರಣ ಇದೆ ಹೊರಗಡೆ. ನಾವೀಗ ರೈಲ್ವೆ ಸ್ಟೇಷನ್ಗೆ ಬಂದ್ವಿ ಗಾಯ್ಸ್. ಈಗ 4:39ಕ್ಕೆ ಟ್ರೈನ್ ಬಿಟ್ಟಿದೆ. ಎಲ್ಲಿ ಎಷ್ಟು ಗಂಟೆಗೆ ಇರ್ತದೆ? 5:40ಕ್ಕೆ ಹುಬ್ಳಿಯಲ್ಲಿ ಇರ್ತೀವಿ. ಗಾಯ್ಸ್, ಈ ಟ್ರೈನು ಸ್ಪೆಷಲ್ ಆಗಿದೆ, ಡಿಫ್ರೆಂಟ್ ಆಗಿದೆ ಅಲ್ಲಿ. ನೋಡಿ, ಡಿಫ್ರೆಂಟ್ ಆಗಿದೆ ಟ್ರೈನು, ಫುಲ್ಲು ಸೀಟ್ಸ್ ಎಲ್ಲ ಡಿಫ್ರೆಂಟ್ ಆಗಿದ್ದಾವೆ ನೋಡಿ. ಇಲ್ಲಿದು ವಿಶ್ವಮಾನವ ಇದು ನೋಡಿ. ಇಲ್ಲಿ ನಾವು ಏನಾದರೂ ತರಿಸಿದ್ರೆ ಈ ಥರ ಇಟ್ಕೊಂಡು ತಿನ್ನೋಕ್ಕಿದೆ. ಮತ್ತೆ ರಿಸರ್ವೇಷನ್ ಹೋಗಿದೆ ನೋಡಿ. ಮತ್ತೆ ಹಿಂದೆ ನಾವು ಈ ಥರ ಇದನ್ನ ಟಿಲ್ಟ್ ಕೂಡ ಮಾಡ್ಕೋಬೋದು, ಈ ಥರ ಹಿಂದೆ ಆ ಕಡೆ ಇದೆಲ್ಲ ಆ ಥರ ಮಾಡ್ಕೊಂಡು ಕಂಫರ್ಟಾಗಿ ಕುತ್ಕೊಳೋದು. ಇದು ಆ ಥರ ಸೀಟ್ಸ್ ಇದಾವೆ ಇಲ್ಲಿ ನೋಡಿ. ಈಗ ಎಲ್ಲಿಗೆ ಬಂತು, ಇಲ್ಲಿಂದ ಎಷ್ಟೊತ್ತಾಗತ್ತೆ ಪೆನ್ನು? 40 ನಿಮಿಷ ಇದೆ. ಇಲ್ಲಿ ವೆದರ್ ಫುಲ್ಲು ಚೇಂಜ್ ಆಗಿದೆ ನೋಡಿ. ಫುಲ್ ಆ ಕಡೆ ಎಲ್ಲ ಮಳೆ ಹೊಡಿತಾ ಇದೆ, ಆ ಥರ ಇದೆ ವೆದರ್ ಇದು. ಹಾಂ, ಫುಲ್ಲು ಬ್ಲ್ಯಾಕ್ ಆಗಿದೆ ಮೋಡ ನೋಡಿ. ನಾವೀಗ ಹುಬ್ಳಿಗೆ ಬಂದ್ವಿ. ಹೊರಗಡೆ ಫುಲ್ಲು ಮಳೆ ಇದೆ ಗಾಯ್ಸ್. ಫೈನಲಿ ಹುಬ್ಳಿಗೆ ರೀಚ್ ಆದ್ವಿ. ಇಲ್ಲಿ ನೋಡಿ ಫುಲ್ಲು ಮಳೆ ಬರ್ತಾ ಇದೆ, ಆಗಲೇ ತೋರಿಸಿದ್ನಲ್ಲ. ಇದು ನೋಡಿ, ಈಗ ಹೊರಗಡೆ ಹೋಗ್ತಾ ಇದ್ವಿ. ಈ ಕಡೆ ಮಾರ್ಕೆಟ್ ಹೋಗೋದು, ಈ ಕಡೆ ಸೀದಾ ಹೋದ್ರೆ ಬಸ್ ಸ್ಟ್ಯಾಂಡ್. ಹಾಂ, ನಾವು ಅಂದ್ಕೊಂಡಿದ್ವಿ ಮೊದಲೇ ಮಳೆ ಬರ್ಬೋದು ಅಂತ, ಅದಕ್ಕೆ ನಾವು ಛತ್ರಿ ತಂದಿದ್ವಿ. ಇಲ್ಲಿ ಯೂಸ್ ಆಯ್ತು ನೋಡಿ, ಮೆಸೇಜ್ ಇತ್ತು ನಮಗೆ. ಓಕೆ, ತುಂಬ ಥಂಡಿ ಇದೆ ಇಲ್ಲಿ, ಮಳೆ ಸ್ಟಾರ್ಟ್ ಆಗಿದೆ ಇಲ್ಲಿ ಫುಲ್ಲು. ಗೈಸ್, ನಾವಿಲ್ಲಿ ಪಾಪಡಿ ಚಟ್ನಿನ ತಿಂದ್ವಿ. ನಾವಿಲ್ಲೇ ಯಾವಾಗಲೂ ತೊಗೊಳೋದು ಪಾಪಡಿ ಚಟ್ನಿನ, ಅಪ್ಪಾಜಿ ಸ್ವೀಟ್ಸ್. ಅಪ್ಪಾಜಿ ಸ್ವೀಟ್ಸ್ ಅಲ್ಲಿ ಭಾಳ ವರ್ಷದಿಂದ ಐತಲ್ಪ ಇದು. 35-40 ವರ್ಷದಿಂದ ಅವಾಗಿಂದನೂ ಐತಿ. ನಾವು ಯಾವಾಗಲೂ ಬರ್ತಿರ್ತೇವೆ, ಇಲ್ಲಿ ಬಂದ್ರೆ ಇಲ್ಲಿ ಬಂದು ಹೋಗ್ತೇವೆ ನಾವು. ಪಾಪಡಿ ಚಟ್ನಿ ಪಾಪಡಿ ಚಟ್ನಿ ಸ್ವೀಟ್ಸು ಚೆನ್ನಾಗಿರ್ತವೆ. ನೀವು ಬಂದು ಟೇಸ್ಟ್ ಮಾಡಿ ನೋಡೋಣ. ಚಂದ್ರಕಾಲ್ ಟಾಕೀಸ್ ಬಾಜು ಇದು ಅದಲ್ಪ. ಇಲ್ಲಿ ನೋಡಿ ಬಹಳ ಎಲೆಕ್ಟ್ರಿಕ್ ಸ್ಕೂಟಿಗಳಿದಾವೆ ಇಲ್ಲಿ. ಈಗ ಪೆಟ್ರೋಲಿಂದ ಮತ್ತ ಡೀಸೆಲಿಂದ ಯಾವಾಗ ಇದಾಗೈತಿ ಅವಾಗಿಂದನು ಎಲೆಕ್ಟ್ರಿಕಲ್ ಆಟೋ ಜಾಸ್ತಿ. ಇಲ್ಲಿ ಇದು ಈ ಕಡೆ ಹೋಗ್ಬೇಕಲ್ಪ. ಸೀದಾ ಹೋದ್ರೆ ದುರ್ಗದ ಬೈಲೆ, ಈ ಕಡೆ ಹೋದ್ರೆ ಸೀದಾ ಸುಧಾಕರ ಟಾಕೀಸ್. 3,000 ಮಠ ಈ ಕಡೆ. ಗೈಸ್, ಇದು ಬಿಫೋರ್ ಪದ್ಮಾ ಟಾಕೀಸ್ ಇತ್ತು. ನಾವು ಬರ್ತಾ ಇದ್ವಿ ಫಿಲ್ಮ್ ನೋಡಕ್ಕೆ. ಈಗ ನೋಡಿ ಟಾಕೀಸ್ ಏನು ವರ್ಕ್ ನಡೀತಾ ಇಲ್ಲ, ಅದ್ರ ಬದಲಿ ಪದ್ಮಾ ಮಾಲ್ ಮಾಡಿದ್ದಾರೆ ನೋಡಪ್ಪ. ಬರ್ತಿದ್ವಿ ನಾವು. ಈಗ ನಾವು ಸೀದಾ ಹೋಗ್ತಿದ್ದೇವೆ 3,000 ಮಠ. ನಮ್ದು ಅಲ್ಲಿ ಕೆಲಸ ಇರೋದು ಅಲ್ಲಿ ನಮ್ದು. ಯಾಕಂದ್ರೆ ನಾವೇನು ತರಕ್ಕೆ ಹೋಗ್ತೀವಿ ಅಂದ್ರೆ, ನಮ್ದು ಕ್ಯಾಂಟ್ರಿಂಗ್ ಹೋಟೆಲ್ ಇದೆ. ಕ್ಯಾಂಟ್ರಿಂಗ್ಗೋಸ್ಕರ ನಮ್ದು ಪ್ಲೇಟ್ಸ್, ಊಟದ ಪ್ಲೇಟ್ ತಟ್ಟೆ ತರಕ್ಕೆ ಹೋಗ್ತಾ ಇದ್ದೇವೆ. ಫೈಬರ್ ತಟ್ಟೆ.
ಗೈಸ್ ಇಲ್ಲಿ ಇದೇ ಪದ್ಮ ಟಾಕೀಸ್ ರೋಡಲ್ಲಿ ರಾಮದೇವ್ ಕಚೇರಿ ಸೆಂಟರ್ ಇದೆ, ಇಲ್ಲಿ ಚೆನ್ನಾಗಿ ಮಾಡ್ತಾರೆ ನೋಡ್ರಿ. ಭಾಳ ಟೇಸ್ಟ್ ಮಾಡ್ಕೊಳ್ಳಿ. ಟೇಸ್ಟ್ ಮಾಡ್ಕೊಳ್ಳಿ, ಸೂಪರ್ ಟೇಸ್ಟ್. ನಾವು ಮಾಡಿದ್ದೇವೆ ಎಷ್ಟೋ ಸಲ, ಚೆನ್ನಾಗಿರುತ್ತೆ ಟೇಸ್ಟ್. ನಾವೆಲ್ಲ ಬರ್ತೀವಲ್ಲ ಇಂಥವು ಹೋಗ್ತಾ ಇರ್ತೀವಿ ನಾವು. ಹಾಂ, ಚಾಟ್ಸ್ ಐಟಮ್, ಕಚೋರಿ ಐಟಮ್ ಚೆನ್ನಾಗಿದೆ. ಕಚೋರಿ, ಸಮೋಸ ಚೆನ್ನಾಗಿದೆ ಟೇಸ್ಟ್. ಓಕೆ, 3000 ಮಠದ ಹತ್ರ ಬಂದ್ವಿ. ನಮ್ದು ಇಲ್ಲೇ ಇರೋದು, ಎಡಗಡೆ ಹೋದರೆ ನಮ್ಮದು ಶಾಪ್ ಇದೆ. ಈಗ ಹೋಗ್ತಾ ಇದ್ದೇವೆ ನಾವು. ಮಳೆ ಮಾತ್ರ ಚಲೋ ಇದೆ ಇಲ್ಲಿ. ಹಾಂ, ಮಳೆ ಚಲೋ ಇದೆ. ಅಲ್ಲಿಂದ ನಾವು ವಾಕ್ ಮಾಡ್ತಾ ಬಂದ್ವಿ. ಓಕೆ, ನಾವು ಪ್ಲೇಟ್ಸ್ನ ತೊಗೊಂಡಿದ್ದು ರಾಜಾರಾಮ್ ಶಾಪಲ್ಲಿ. ಇಲ್ಲಿ ಗ್ಲಾಸ್ ಐಟಮ್ಸು, ಗಿಫ್ಟ್ ಐಟಮ್ಸು ಮತ್ತು ಪ್ಲಾಸ್ಟಿಕ್ ಐಟಮ್ಸು ಎಲ್ಲ ಸಿಗ್ತವೆ. ರೀಸನೇಬಲ್ ರೇಟಲ್ಲಿ ಹಾಕ್ಕೊಡ್ತಾರೆ. ನಾವು ಪ್ಲೇಟ್ಸ್ ತೊಗೊಂಡ್ವಿ ನೋಡಿ, ಇಲ್ಲೇ ಅದಾವಲ್ಲ ಅವೇ ಪ್ಲೇಟ್ಸ್ ತೊಗೊಂಡಿರೋದು ನಾವು. ತಟ್ಟೆನ ಎಲ್ಲ ಥರದವು ಸಿಗ್ತವೆ ಇಲ್ಲಿ, ನೀವು ವಿಸಿಟ್ ಮಾಡ್ಕೊಳ್ಳಿ. ಗೈಸ್, ಪ್ಲೇಟ್ಸ್ನ ತೊಗೊಂಡಿದ್ದೀವಿ ನಾವು. ಅದನ್ನು ಇದು ಹಾಕಿದ್ದೀವಿ, ಆರ್ಡರ್ ಹಾಕಿದ್ದೀವಿ. ಅಂದರೆ ಲಾರಿಯಲ್ಲಿ ಬರುತ್ತೆ, ಅದು 2 ದಿವಸ 3 ದಿವಸ ಹಂಗೆ ಬರುತ್ತೆ. ನಾವು ಹಾವೇರಿಯಲ್ಲಿ ಪಿಕ್ ಮಾಡಬೇಕು. ನಾವು ಥರ್ಮಸ್ ಮತ್ತು ಒಲಿನ ತೊಗೊಂಡ್ವಿ. ನಾವು ಥರ್ಮಸ್ ಮತ್ತು ಒಲಿನ ತೊಗೊಂಡು ಈಗ ಮನೆಗೆ ಹೋಗ್ತಾ ಇದ್ವಿ. ಮತ್ತು ಊರಿಗೆ ಈಗ ಬಸ್ ಸ್ಟ್ಯಾಂಡಿಗೆ ಹೋಗಿ ಬಸ್ ಸ್ಟ್ಯಾಂಡಿಂದ ಹೋಗೋದು ಊರಿಗೆ. ನಾವು ಹಾವೇರಿಗೆ ರೀಚ್ ಆದ್ವಿ. ನಾವೀಗ ಬೈಕು ರೈಲ್ವೆ ಸ್ಟೇಷನಲ್ಲಿದೆ. ನಾವು ಈಗ ಹೋಗ್ತಾ ಇದ್ದೀವಿ. ಆಟೋ ತೊಗೊಂಡು ಅಲ್ಲಿಂದ ಹೋಗ್ಬೇಕು. ಈಗ ಅದು ಬಸ್ಸು ಫುಲ್ಲು ರಶ್ ಇತ್ತು, ಅದಕ್ಕೆ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಈಗ ಬಂದ್ವಿ ಗೈಸ್, ಫೈನಲಿ ಮನೆಗೆ ಬಂದ್ವಿ. ಈಗ ಟೈಮು 10:18 ಆಗಿದೆ. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.